ನಾನು ನಿಮ್ಮ ವಾಣಿ ಕಿರಣ್. ನಾನಿವತ್ತು ಜ್ಯೋತಿ ಧನಂಜಯ ಅವರ ಕಿರುಪರಿಚಯ ಮಾಡಿಕೊಳ್ಳಲು ಬಂದಿದ್ದೇನೆ. ಯಾಕಂದರೆ ಇವರು ಉಚಿತವಾಗಿ ಮಹಿಳೆಯರಿಗೆ ಟೈಲರಿಂಗ್, ಹಾಗೆಯೇ ಪೇಂಟಿಂಗ್, ಹಾಗೆ ಆರಿ ವರ್ಕ್, ಹೀಗೆ ಹಲವಾರು ವಿಧದ ವರ್ಕ್ಶಾಪ್ಗಳನ್ನು ಇವರು ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾದರೆ ಬನ್ನಿ ಇವ್ರನ್ನ ಕೇಳೋಣ ಯಾವ್ಯಾವ ರೀತಿ ಉಚಿತವಾಗಿ ಟೈಲರಿಂಗ್ ಕ್ಲಾಸ್ಗಳನ್ನೆಲ್ಲ ಹೇಳ್ಕೊಡ್ತಾರೆ ಅಂತ ಅಂದು. ನಮಸ್ತೆ ಮ್ಯಾಮ್, ನಿಮ್ಮ ಕಿರುಪರಿಚಯನ ಮಾಡಿಕೊಡಿ ನಮಗೆ. ನನ್ನ ಹೆಸರು ಜ್ಯೋತಿ ಧನಂಜಯ ಅಂತ. ನಾವು ದಾವಣಗೆರೆಯಲ್ಲಿ ನಮ್ಮದು ಕ್ಲಾಸಸ್ ಬಂದು ದಾವಣಗೆರೆ ಆಂಜನೇಯ ಬಡಾವಣೆ ಕ್ಲಾಸ್ ನಡೀತಾ ಇದೆ. ಮ್ಯಾಮ್, ನೀವು ಯಾವ್ಯಾವ ರೀತಿ ಉಚಿತವಾಗಿ ತರಬೇತಿನ ನೀಡ್ತೀರಾ ಮ್ಯಾಮ್ ಮಹಿಳೆಯರಿಗೋಸ್ಕರ? ನಮ್ಮ ಕ್ಲಾಸಲ್ಲಿ ಟೈಲರಿಂಗ್ ತರಬೇತಿ ನಡೆಯುತ್ತೆ, ಆರಿ ವರ್ಕ್ ನಡೆಯುತ್ತೆ, ಪೇಂಟಿಂಗ್ ಕ್ಲಾಸ್ ನಡೆಯುತ್ತೆ, ಬ್ಯಾಗ್ ಮೇಕಿಂಗ್ ನಡೆಯುತ್ತೆ. ಬ್ಯಾಗ್ ಕ್ಲಾಸಸ್ನ ಎಲ್ಲ ನಾವು ಹಳೆ ಬಟ್ಟೆ ಬ್ಯಾಗ್ ಯಾವ ರೀತಿಯಾಗಿ ರೆಡಿ ಮಾಡ್ಬೋದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಜೊತೆಗೆ ಕುಚ್ ಕ್ಲಾಸ್ನ ಹೇಳ್ಕೊಡ್ತೀವಿ. ಈ ಥರ ಸುಮಾರು ಕ್ಲಾಸಸ್ನ ನಾವು ವರ್ಕ್ಶಾಪ್ ಕೂಡ ಮಾಡಿಸ್ತೀವಿ. ಫ್ಯಾಬ್ರಿಕ್ ಕಡೆಯಿಂದ ಪೇಂಟಿಂಗ್ ಕ್ಲಾಸ್ ಕೂಡ ನಾವು ಮಾಡ್ತೀವಿ. ಹಾಗಾದರೆ ಮ್ಯಾಮ್, ನಿಮಗೆ ಆಲೋಚನೆ ಬರಲು ಕಾರಣ ಏನು? ಹಾಗೆ ಈ ಒಂದು ತರಗತಿಗಳನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಾ? ನಿಮ್ಮ ಪಯಣ ಒಂದು ಸ್ವಲ್ಪ ನಮಗೆ ಹೇಳ್ತೀರಾ? ಮೇಡಮ್, ನಾನು 15 ವರ್ಷದ ಹಿಂದೆ ನಾವು ಈ ಥರ ಕ್ಲಾಸಸ್ಗಳೆಲ್ಲ ಪ್ರೆಸಿಡೆಂಟ್ ಉಮಾನಾಯ್ಡಿಗೆ ಅಂತೇಳಿ ಮಲೆಬೆನ್ನೂರಲ್ಲಿದ್ದಾರೆ ನಮ್ಮ ಗುರುಗಳು. ಅವ್ರ ಹತ್ರ ನಾನು ಕಲಿತಿದ್ದು. ಅಲ್ಲಿ ನಾನು NCC ತರಬೇತಿ ಕಲಿಯೋಕ್ಕೆ ಅಂತ JSS ಕಡೆಯಿಂದ ಹೋಗಿದ್ದು. ಆವಾಗ ಸುಮಾರು ಈ ಥರ ತರಬೇತಿಗಳನ್ನ ಅವರು ನಡೆಸ್ತಾ ಇದ್ರು. ಆಮೇಲೆ ಸುಮಾರು ಹೆಣ್ಮಕ್ಳು ಕಲಿತಾ ಇದ್ರು. ನಂಗೆ ಆವಾಗಲೇ ಅನಿಸಿತ್ತು ಈ ಥರ ಕ್ಲಾಸಸ್ನ ಆವಾಗಲೇ ಶುರು ಮಾಡಬೇಕು ಅಂತ. ಹಾಗಾದರೆ ಮ್ಯಾಮ್, ಈ ಒಂದು ಪಯಣ ನಿಮಗೆ ಯಾವ ರೀತಿ ಶುರು ಆಯಿತು? ಹಾಗೆ ಈ ಒಂದು ಮಹಿಳೆಯರಿಗೋಸ್ಕರನೇ ಉಚಿತವಾಗಿ ಎಲ್ಲ ಥರ ತರಬೇತಿಗಳನ್ನ ಕೊಡಬೇಕು ಅಂತ ಆಲೋಚನೆ ಯಾಕೆ ಬಂತು ಮ್ಯಾಮ್ ನಿಮಗೆ? ಮೇಡಮ್, ನಮ್ಮ ಥರ ಹೆಣ್ಮಕ್ಳು ಸುಮಾರು ಜನ ಏನಾದರೂ ಉದ್ಯೋಗ ಮಾಡಬೇಕು, ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ತುಂಬ ಹೆಣ್ಮಕ್ಳು ಕಲಿತಿರುತ್ತೆ. ಎಷ್ಟೊಂದು ಚೆನ್ನಾಗಿ ಓದಿರ್ತಾರೆ, ಆದ್ರೂ ಏನಾದರೂ ಒಂದು ಮಾಡಬೇಕು ಅನ್ನೋದಿರುತ್ತೆ. ಮಕ್ಕಳು ಚಿಕ್ಕದಾಗಿರೋದ್ರಿಂದ ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ. ಆ ಥರ ಹೆಣ್ಮಕ್ಳು ಮನೇಲೇ ಏನಾದರೂ ಒಂದು ಸಾಧಿಸಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ಆ ಥರ ನನ್ನ ಥರನೇ ಸುಮಾರು ಹೆಣ್ಮಕ್ಳಿಗೆ ಯೋಚನೆ ಇರುತ್ತೆ. ಈ ಥರ ಕ್ಲಾಸಸ್ಗಳು ಮಾಡಿದರೆ ನನಗೂ ಅನುಕೂಲ ಆಗುತ್ತೆ, ಅರ್ನಿಂಗ್ ಆಗಿತ್ತು. ನನ್ನ ಥರ ಹೆಣ್ಮಕ್ಳಿಗೆ ಈ ಥರ ಮನೇಲಿ ಮಕ್ಕಳು ಉದ್ಯೋಗ ಮಾಡಬೇಕು ಅನ್ನೋ ಆಸೆಗೆ ಈ ಕ್ಲಾಸ್ನ ಓಪನ್ ಮಾಡ್ತಾರೆ. ಹಾಗಾದರೆ ಇದು ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ? ಏಕೆಂದರೆ ಇಲ್ಲಿ ನೀವು ಉಚಿತವಾಗಿ ಎಲ್ಲವನ್ನು ಕಲಿಸೋದ್ರಿಂದ ಅವರು ಹೊರಗಡೆ ಹೋಗಿ ಯಾವ ರೀತಿ ಅವರು ಅರ್ನ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀರಾ? ಮೇಡಮ್, ಹೊರಗಡೆ ಹೋಗಿ ಅದು ಮಾಡಬೇಕು ಅನ್ನೋ ಉದ್ದೇಶದಿಂದಲೂ ನಾವು ಇದನ್ನು ನಡೆಸ್ತಾ ಇದ್ದೀವಿ. ಆಮೇಲೆ ಅದಕ್ಕೆ ಹೊರಗಡೆ ಕೆಲಸ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಅದಕ್ಕೆ ಎಜುಕೇಷನ್ ಮುಖ್ಯ ಆಗಿರುತ್ತೆ. ಎಜುಕೇಷನ್ ಮಾಡದೇ ಇರೋಂಥ ಹೆಣ್ಮಕ್ಳಿಗೆ ನಮ್ಮ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀವಲ್ಲ, ತುಂಬ ಅನುಕೂಲ ಆಗುತ್ತೆ ಈ ಥರದ ಹೆಣ್ಮಕ್ಳಿಗೆ. ಆ ಥರ ಒಂದು ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಈ ಕ್ಲಾಸ್ನ ಓಪನ್ ಮಾಡಿರೋದು. ಉಚಿತ ಉಚಿತ ಉಚಿತ, ಎಲ್ಲನೂ ಉಚಿತ. ಹಾಗಾದರೆ ನೀವು ಪ್ರತಿಯೊಂದು ಕ್ಲಾಸ್ನ ಉಚಿತವಾಗಿ ಕಂಡಕ್ಟ್ ಮಾಡ್ತೀರಾ ಅಥವಾ ಯಾವುದರ ಫೀಸ್ನ ನೀವು ಹೇಳ್ತಾ ಇದ್ದೀರಾ ಮ್ಯಾಮ್? ನಾನು ಇದಕ್ಕೆ ಕೆಲವು ಗೌರ್ಮೆಂಟ್ಸ್ ಕಡೆಯಿಂದ ನಾವು ಕ್ಲಾಸಸ್ ಮಾಡ್ತಾ ಇರೋದ್ರಿಂದ ಕೆಲವು ದಾಖಲಾತಿಗಳು ಇರಬೇಕು, ಆಮೇಲೆ ವಯಸ್ಸಿನ ಮಿತಿ ಇರಬೇಕು. ಆಮೇಲೆ ನಾವು ಅವ್ರ ಹತ್ರ ತುಂಬ ಹಣವನ್ನು ತೊಗೊಳೋದಿಲ್ಲ. ಮೇಂಟೆನೆನ್ಸ್ ಚಾರ್ಜ್ ಅಂತ ತುಂಬ ಅತಿ ಕಡಿಮೆ ಹಣ ತೊಗೊಂಡು ಅವರು ಕಲೀಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಕೆಲವು ದಾಖಲಾತಿಗಳು ಅದು ಕಡ್ಡಾಯವಾಗಿ ಇರಬೇಕು. ನೀವೆಲ್ಲ ಹೇಳಿದರೆ ಉಚಿತವಾಗಿ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಆದರೆ ಏನಪ್ಪ ಅಂತಂದರೆ ಗೌರ್ಮೆಂಟ್ದು ಸ್ಕೀಮ್ ಇರುತ್ತಲ್ಲ, ಆ ಒಂದು ರೂಲ್ಸ್ ಇರೋದ್ರಿಂದ ಅದಕ್ಕೆ ತಕ್ಕಂತಹ ದಾಖಲಾತಿಗಳನ್ನ ಒದಗಿಸ್ಬೇಕು ಅಂತದ್ದು. ಇಲ್ಲ ಕೆಲವೊಬ್ಬರ ಹತ್ರ ದಾಖಲಾತಿಗಳು ಇಲ್ಲ ಅನ್ನೋದಾದರೆ ಅವರು ಕೂಡ ಬಂದು ಕಲಿಬೋದು. ಹಾಗಾದರೆ ಕಲಿಬೇಕು ಅಂತಂದರೆ ನೀವು ಫೀಸ್ ಎಲ್ಲ ಯಾವ ರೀತಿ ಇಸ್ಕೊತಾ ಇದ್ದೀರಾ ಮ್ಯಾಮ್? ಮ್ಯಾಮ್, ಇದು ನಿಮ್ಮದು ಕೇಳಿದ್ದು ಒಂದು ಒಳ್ಳೆಯ ಪ್ರಶ್ನೆ. ಗೌರ್ಮೆಂಟು ಸ್ಕೀಮ್ಗಳಲ್ಲಿ ದಾಖಲಾತಿಗಳು ಬೇಕಾಗುತ್ತೆ ಕಡ್ಡಾಯವಾಗಿ. ಆಮೇಲೆ ಅದಕ್ಕೆ ಕೆಲವೊಂದು ಹೆಣ್ಮಕ್ಳಿಗೆ ಉಚಿತವಾಗಿ ಕ್ಲಾಸಸ್, ಉಚಿತ ಅಂದರೆ ಮೇಂಟೆನೆನ್ಸ್ ಚಾರ್ಜ್ ತಗೊಂಡು ಮಾಡ್ತಾ ಇದ್ದೀವಿ ಆ ಥರ ಹೆಣ್ಮಕ್ಳಿಗೆ. ಅದು ಬಿಟ್ಟು ಏಜಿನ ಲಿಮಿಟು ಅಂದರೆ ವಯಸ್ಸಿನ ಮಿತಿ ಇಲ್ಲದೇ ಇರೋಂಥ ಹೆಣ್ಮಕ್ಳು ಕೂಡ ನಮ್ಮ ಹತ್ರ ಕ್ಲಾಸು ತುಂಬ ಜನ ಕಲಿತಾ ಇದ್ದಾರೆ. ಆ ಥರ ಹೆಣ್ಮಕ್ಳಿಗೆ, ಆಮೇಲೆ ದಾಖಲಾತಿ ಇಲ್ಲ ಅನ್ನೋ ಹೆಣ್ಮಕ್ಳಿಗೆ ನಾವು ಕ್ಲಾಸಸ್ ಮಾಡ್ತೀವಿ. ಹೊರಗಡೆ ಎಲ್ಲೋ ಸ್ಕೂಲ್ ಮುಗಿಸ್ಕೊಂಡು ಬರೋದ್ಕಿಂತ ನಮ್ಮ ಹತ್ರ ಕ್ಲಾಸಸ್ ಕಲಿತಾರೆ. ತುಂಬ ಅತಿ ಕಡಿಮೆ ಅಮೌಂಟಲ್ಲಿ ನಾವು 3 ಮಂತ್ಸ್ ಕೋರ್ಸ್ಗಳನ್ನ ಮಾಡಿ 3 ಮಂತ್ಸ್ ಅಂದರೆ ನಮ್ಮ ಹತ್ರ ಕಲಿತಾ ಇರೋ ಹೆಣ್ಮಕ್ಳು 3 ಮಂತ್ಸ್ ಅಲ್ಲ, 4 ಮಂತ್ಸ್ ಬರ್ತಾರೆ, 5 ಮಂತ್ಸ್ ಬರ್ತಾರೆ. ನಾವು ಅವ್ರ ಹತ್ರ ಮೊದಲೇನು ಅಮೌಂಟ್ ತೊಗೊತೀವಿ ಅದಷ್ಟೇ ನಾವು ಅಮೌಂಟ್ ತೊಗೊಳೋದು. ಮತ್ತು ಹೆಚ್ಚಿನದಾಗಿ ನಾವು ಏನೂ ಅಮೌಂಟ್ ತೊಗೊಳೋದಿಲ್ಲ. ಯಾಕೆಂದರೆ ಎಲ್ಲರೂ ಅರ್ನಿಂಗ್ ಮಾಡಬೇಕು, ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ಮದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇವರು ತುಂಬ ಕಡಿಮೆ ಫೀಸ್ನಲ್ಲಿ, ಯಾಕಂದರೆ ನಾನು ಕೂಡ ಇವ್ರನ್ನ ಹತ್ತಿರದಿಂದ ನೋಡಿರೋ ಪ್ರಕಾರ ತುಂಬಾ ಅದೇ ಕಡಿಮೆಯಲ್ಲಿ ಫೀಸ್ನ ಇವರು ತೊಗೊತಾರೆ. ಏಕೆಂದರೆ ನಾವು ಪ್ರೊಫೆಷನಲಾಗಿ ಕಲಿಬೇಕು ಅಂದರೆ ಸಾಕಷ್ಟು ಅಮೌಂಟ್ನ ನಾವು ಕೊಡ್ತಾ ಇದ್ದೀವಿ. ಅದ್ರ ಬದಲು ಇಲ್ಲ ದುಡ್ಡೆಲ್ಲ ಕಟ್ಟಲಿಕ್ಕೆ ಆಗೋದಿಲ್ಲ, ನಮಗೆ ಕಡಿಮೆ ಫೀಸಲ್ಲಿ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಕಲಿಬೇಕು ಅಂತ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋದಾದರೆ ಇವ್ರ ಹತ್ರ ಬಂದು ನೀವು ಕಲಿಬೋದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ನೀವು ಕರೆ ಮಾಡ್ಬೋದು. ಹಾಗಾದರೆ ಮ್ಯಾಮ್, ಈ ಒಂದು ಕ್ಲಾಸ್ನ ನಡೆಸ್ತಾ ಇದ್ದೀರಾ, ಈ ಒಂದು ಕ್ಲಾಸ್ ನಡೆಸೋದ್ರಿಂದ ನಿಮಗೆ ಯಾವ ಥರ ಖುಷಿ ತಂದುಕೊಟ್ಟಿದೆ?
ಮ್ಯಾಮ್ ಇದು ತುಂಬಾ ಖುಷಿ ಸಿಗುತ್ತೆ ನಮಗೆ. ಮನೆಯಲ್ಲಿ ಕೆಲಸ, ಮನೆ ಮಕ್ಕಳು ಈ ಥರ ಅಷ್ಟೇ ಜೀವನ ಆಗಿರುತ್ತೆ ಎಷ್ಟೋ ಹೆಣ್ಮಕ್ಳಿಗೆ. ನನಗೂ ಕೂಡ ಹಂಗೆ ಆಗಿರುತ್ತೆ. ಅನುಭವ ಆಗಿರೋದ್ರಿಂದ ಈ ಥರ ಕ್ಲಾಸಸ್ಗಳು ಮಾಡೋದ್ರಿಂದ ಅವ್ರಿಗೂ ಮೈಂಡ್ ಫ್ರೆಶ್ ಅನಿಸುತ್ತೆ. ಇವಾಗಿನ ವಾತಾವರಣ ಎಲ್ಲ ನೋಡಿದರೆ ಹೊರಗಡೆ ಎಲ್ಲ ಹೆಣ್ಮಕ್ಳಿಗೂ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲ ಕಡೆ ಅಟೆಂಡ್ ಆಗೋಕ್ಕಾಗಲ್ಲ. ಸೊ ನಮ್ಮ ಕ್ಲಾಸಲ್ಲಿ ಏನು ಉಪಯೋಗ ಅಂದರೆ ಅವ್ರ ಕಲಿಕೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ನಾವು ಪ್ರತಿಯೊಂದು ಗೇಮ್ ಅಂತ ಮಾಡ್ತೀವಿ, ಪ್ರತಿಯೊಂದು ಕಾರ್ಯಕ್ರಮಗಳು ಮಾಡ್ತೀವಿ. ನಾನು ನಿಮ್ಮ ಭೇಟಿಯಾಗಿದ್ದು ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಏಕೆಂದರೆ ಈ ಒಂದು ವಿಡಿಯೋ ನೋಡಿ ತುಂಬ ಜನ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು ಅಂತ ಕೂಡ ನಾನು ಅಂದ್ಕೊಂಡಿದ್ದೆ. ಏಕೆಂದರೆ ನಾನು ಇವ್ರನ್ನ ಹತ್ರದಿಂದ ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಹಾಗಾದರೆ ನಿಮಗೂ ಕೂಡ ತೋರಿಸ್ತೀನಿ ಇವ್ರ ಕ್ಲಾಸ್ ಯಾವ ರೀತಿ ನಡೀತಾ ಇದೆ ಅನ್ನೋದು. ನಾನು ಬನ್ನಿ ನಿಮ್ಮ ಕ್ಲಾಸ್ ಕಡೆ ಹೋಗೋಣ. ಬನ್ನಿ ಮ್ಯಾಮ್, ನಮ್ಮ ಕ್ಲಾಸ್ ನಾನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಇವ್ರ ಕ್ಲಾಸ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕ್ಲಾಸ್ ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಇವರು ವರ್ಕ್ ಮಾಡಿದ್ದಾರೆ ಅಂತಂದು. ಅದ್ರ ಜೊತೆಗೆ ಆರಿ ವರ್ಕ್ ಕೂಡ ಇವರು ಕಂಪ್ಲೀಟ್ ಮಾಡ್ಕೊತಾ ಇದ್ದಾರೆ ಇವಾಗ. ಮತ್ತೆ ಇದು ಯಾವ ರೀತಿ ಫ್ಯಾಬ್ರಿಕ್ ಪೇಂಟಿಂಗಲ್ಲಿ ನೋಡಿ ಇದು ಕೂಡ ಫ್ಲವರ್ನ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಔಟರ್ ಬಾರ್ಡರ್ ಮತ್ತು ತುಂಬಾ ಚೆನ್ನಾಗಿದೆ. ಇದು ಖುಷಿ ನಿಮ್ಮೆಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ. ತಾಂಜಾವರಂ ಪೇಂಟಿಂಗು ನೋಡಿ, ಇವರು ಯಾವ ರೀತಿ ಅವರು ತಾಂಜಾವರಂ ಪೇಂಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಕ್ಲಾಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಕ್ಲಾಸ್ ತುಂಬ ಚೆನ್ನಾಗಿ 10 days ವರ್ಕ್ಶಾಪ್. ಬಟ್ ಏನು ಮಿಡಲ್ ಕ್ಲಾಸ್ ಒಂದು